ಇವತ್ತು ನನ್ನ ಮಾನವೀಯ ಮೌಲ್ಯಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳ್ಯಾರ. ಇದು ನನ್ನ ಪದ ಭಾಳ ಕಾಡ್ತದೆ ನಾನು. ಈ ಮೌಲ್ಯ ಅನ್ನುವಂಥ ಪದ, ಮೌಲ್ಯ ಅಂದರೆ ಏನು? ನಿಜವಾದ ಅರ್ಥ ಡಿಕ್ಷನರಿ ತೆಗೆದು ನೋಡಿದರೆ ಬೆಲೆ ಅಂತ ಅರ್ಥ. ಈ ಪೆನ್ನಿನ ಮೌಲ್ಯ ಎಷ್ಟು ಅಂತ ಕೇಳಿದ್ರೆ 25 ರೂಪಾಯಿ ಅಂತ ಹೇಳ್ತೀನಿ. ಈ ಪೆನ್ನಿನ ಬೆಲೆಯನ್ನು ಎದುರಾಗಿ ಹೇಳಲಿಕ್ಕತ್ತೀನಿ ನಾನು, ರೊಕ್ಕದಾಗ ಹೇಳ್ತೀನಿ 25 ರೂಪಾಯಿ ಅಂತ ಹೇಳಿದೆ. ಈ ಮೈಕ್ರೋಫೋನ್ ಬೆಲೆ ಎಷ್ಟು? ಒಂದು 5,000 ರೂಪಾಯಿ ಇರ್ಬೋದು. ಅಂದರೆ ಮೈಕ್ರೋಫೋನ್ ಬೆಲೆ ಎದುರಾಗಿ ಹೇಳ್ತೀನಿ, ಮತ್ತು ರೊಕ್ಕದಾಗೆ ಹೇಳೋದು. ಈ ಇಂಜಿನಿಯರ್ಸ್ ಇದ್ದಾರೆ, ವ್ಯಾಲ್ಯೂವರ್ಸ್ ಅಂತಿರ್ತಾರೆ. ಈ ಇಡೀ ಬಿಲ್ಡಿಂಗದ್ದು ರೊಕ್ಕ ಎಷ್ಟು ಆಗ್ತದೆ ಇವ್ಯಾಲ್ಯೂಯೇಟ್ ಮಾಡಿ ಹೇಳ್ತಾರೆ, ಇಷ್ಟು ಕೋಟಿ ರೂಪಾಯಿ ಆಗ್ತದೆ ಅಂತ ಹೇಳ್ತಾರೆ. ಅಂದರೆ ಬಿಲ್ಡಿಂಗ್ ಬೆಲೆ ಎದುರಾಗಿ ಹೇಳಕತ್ತೀನಿ ನಾನು, ಮತ್ತು ರೊಕ್ಕದಾಗೆ. ದಯವಿಟ್ಟು ಗಮನಿಸಿ, ನೀವು ಯಾವುದೇ ವಸ್ತು, ನೀವು ಹೊಸ ಕಾರ್ ತೊಗೊಂಡೆ ಅಂತ ಹೇಳ್ರಿ, ಎಷ್ಟು ಕೊಟ್ರಿ? ಹೊಸ ಶರ್ಟ್ ತೊಗೊಂಡ್ರೆ ಎಷ್ಟು ಆಗ್ತಿದೆ ಶರ್ಟಿಗೆ? ಅಂದರೆ ನಮ್ಮ ಸುತ್ತಮುತ್ತಲು ಇರುವಂಥ ಪ್ರತಿಯೊಂದು ವಸ್ತುವಿನ ಬೆಲೆಯನ್ನು ನಾವು ಅಳೆಯೋದು ರೊಕ್ಕದಿಂದ, ದುಡ್ಡಿನಿಂದ. ಆದರೆ ಒಂದು ದಿವಸ ನಾನು ವಾಕಿಂಗ್ ಹೋದಾಗ ಎದುರುಗ ಮನುಷ್ಯ ನಾಯಿ ಮರಿ ಹಿಡ್ಕೊಂಬಂದರು. ಭಾಳ ಚಂದ ಇತ್ತು ನಾಯಿ ಮರಿ, ಅವ್ರಿಗಿಂತ ಚುರುಕಾಗಿತ್ತು. ನಾನು ನಾಯಿ ಮರಿ ಚಲೋ ಅದಲ್ರಿ ಅಂದೆ. ಏನು ಚಲೋ ರೀ ಸರ್, ಭಾಳ ಕಾಸ್ಟ್ಲಿ ಆಯ್ತು ಅಂದರು. ಒಂದು ನಾಯಿ ಮರಿಗೆ ಬೆಲೆ ಇರ್ತದೆ ನನಗೆ ಗೊತ್ತಿಲ್ಲ ರೀ. ನಾವು ಹಳೆ ಕಾಲದ ಮಂದಿ ನಾಯಿಗೊಂದು ಬೆಲೆ ಇರ್ತದೆ ಅಂತ ಗೊತ್ತಿಲ್ಲ. ನಾಯಿ ಜೀವಕ್ಕೆ ಬೆಲೆ ಇದೆ, ಹಿಂಗೆ ನಾಯಿಗೊಂದು ಟ್ಯಾಗ್ ಹಾಕಿ ಬೆಲೆ ಇರ್ತದೆ ಅಂತ ಗೊತ್ತಿಲ್ಲ. ಅವ್ರು ಹೇಳಿದ್ರು ವೋಡಾಫೋನ್ ಅಡ್ವರ್ಟೈಸ್ಮೆಂಟ್ ಬರೋದಕ್ಕಿಂತ ಮೊದಲು 2,000 ರೂಪಾಯಿ ಇದ್ದದ್ದು ಈಗ 12,000 ರೂಪಾಯಿ ಆಗಿದೆ ರೀ ಅಂದರು. ನಾನು ನಾಯಿ ಮುಟ್ಲಿಕ್ಕೆ ಹೆದರಿಕೆ ನನಗೆ. ಅಂದ್ರೆ ಕಡಿತದಂತಲ್ಲ, 12,000 ರೂಪಾಯಿ ಬೆಲೆ ನಾಯಿ, ಅದನ್ನೇ ಮುಟ್ಟೋದ್ರಿ. ನನಗನಿಸ್ತು ನಾಯಿ ಬೆಲೆ ಸಹಿತ ರೂಪಾಯಿದಾಗ ಹೇಳ್ತೀವಲ್ಲ ನಾವು. ಆದರೆ ಅಟ್ಲೀಸ್ಟ್ ಇನ್ ದ ಸಿವಿಲೈಸ್ಡ್ ಪಾರ್ಟ್ ಆಫ್ ದಿ ವರ್ಲ್ಡ್ ಯಾರಾದರೂ ನನ್ನ ಸ್ನೇಹಿತರು ತನ್ನ ಮಗನೋ ಮಗಳನ್ನ ಕರ್ಕೊಂಡು ವಾಕಿಂಗ್ ಬಂದರೆ ಮಗನಿಗೆ ಎಷ್ಟು ಕೊಟ್ರಿ ಅಂತ ಎಂದೂ ಕೇಳೋದಿಲ್ಲ, ಮಗಳಿಗೆ ಎಷ್ಟು ಕೊಟ್ರಿ ಅಂತ ಯಾರೂ ಕೇಳೋದಿಲ್ಲ. ಅಂದರೆ ಏನಾಯ್ತು? ಪ್ರಪಂಚದ ಎಲ್ಲ ವಸ್ತುಗಳ ಬೆಲೆಯನ್ನು ದುಡ್ಡಿನಲ್ಲಿ ಅಳೆಯುವಂಥ ನಾವು ಮನುಷ್ಯ ಜೀವನದ ಬೆಲೆಯನ್ನು ಮಾತ್ರ ದುಡ್ಡಲ್ಲಿ ಅಳೆಯೋಲ್ಲ. ಹಿಂಗೊಮ್ಮಂದು ಸಿಕ್ಕಾಕ್ಕೊಂಡಿನಿ ನಾನು, ಹಿಂಗೊಮ್ಮಂದು ಸಿಕ್ಕಾಕ್ಕೊಂಡಿನಿ. ಒಬ್ಬ ಹುಡುಗ ಹೇಳಿಬಿಟ್ಟ, ಸರ್ IPL ನೋಡಿಲ್ಲ ನೀವು? ಅಲ್ಲ, ನನಗೆ ಅದು ಬಂದ್ಬಿಡ್ತಲ್ಪ ರೊಕ್ಕಕ್ಕೆ ಅನಿಸ್ತು. ಆಕ್ಷನ್ ಮಾಡ್ತಾರೆ ನೋಡಿರ್ಬೇಕು ಅವರು. ವಿರಾಟ್ ಕೊಹ್ಲಿ ಸೋಲ್ಡ್ ಫಾರ್ 18.5 crore ಟಪ್ ಅಂತ ಹೊಡಿತಾರೆ. ಅವ್ನ ಜೀವನನೇ ಮಾರಿಬಿಟ್ರು ಇವರು, ಆಟಕ್ಕೆ ಕೊಟ್ಟರು. ಅಂದರೆ ಆಟದ ಬಿಟ್ಬಿಡ್ರಿ, ಅವೆಲ್ಲ ಎಕ್ಸೆಪ್ಷನ್ಸ್. ಮನುಷ್ಯ ಜೀವನದ ಬೆಲೆಯನ್ನು ಮಾತ್ರ ದುಡ್ಡಲ್ಲಿ ಅಳೆಯೋಂಗಿಲ್ಲ ನಾವು. ಮಹಾತ್ಮ ಗಾಂಧಿಯವ್ರ ಬೆಲೆ ಎಷ್ಟು ಹೆಂಗೆ ಹೇಳೋದು? ಸುಭಾಷ್ ಚಂದ್ರ ಬೋಸ್ ಬೆಲೆ ಎಷ್ಟು ಹೇಳಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಇದನ್ನು ಮಾನವೀಯ ಮೌಲ್ಯಗಳು ಅಂತ ಕರೆದ್ರು. ಬಾಕಿ ಮೌಲ್ಯಗಳನ್ನು ದುಡ್ಡಲ್ಲಿ ಅಳಿಬೋದು, ಆದರೆ ಮನುಷ್ಯ ಜೀವನದ ಬೆಲೆಯನ್ನು ಮಾತ್ರ ದುಡ್ಡಲ್ಲಿ ಅಳೆಯೋಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಎದರಿಂದ ಅಳಿಬೇಕು ಇದನ್ನು? ಯಾವುದರಿಂದ ಅಳಿಲಿಕ್ಕೆ ಸಾಧ್ಯ ಅದ? ಇವ್ರು ದೊಡ್ಡವರು, ಇವ್ರು ಸಣ್ಣವರು ಅಂತ ಎದರಿಂದ ಹೇಳೋದು? ನನಗೊಂದು ಸಣ್ಣವನಿದ್ದಾಗ ಇಲ್ಲೇ ಧಾರವಾಡದಾಗ ಓದಿದ್ದವು. ನಾನು ಗುರುಕುಲಕ್ಕೆ ಹೋಗ್ತಿದ್ದೆ ಸಣ್ಣವಿದ್ದಾಗ, ಒಂದು 6 ವರ್ಷ ಹೋದೆ. ಗುರುಗಳ ಮುಖೇನ ಉಪನಿಷತ್ ಪಾಠ ಆಗಲಿ ಅಂತ ನಮ್ಮ ಅಜ್ಜನ ಆಶೆ, ನನ್ನ ಆಶೆ ಅಲ್ಲ. ನಮ್ಮ ಅಜ್ಜ ಒತ್ತಾಯದಿಂದ ಹಾಕಿದ್ದು. ನಾನು ಬೈಕೋತ ಹೋದೆ, ಆದರೆ ಐ ಆಮ್ ಇಟರ್ನಲಿ ಗ್ರೇಟ್ಫುಲ್ ಟು ಮೈ ಗ್ರ್ಯಾಂಡ್ ಫಾದರ್ ಫಾರ್ ಹ್ಯಾವಿಂಗ್ ಸೆಂಟ್ ಮೀ. 6 ವರ್ಷ ಕಲ್ತದ್ದು ನನ್ನ ಜೀವನ ಪೂರ್ತಿ ಕಾಪಾಡ್ತದೆ. ನಮಗೆ ಗುರುಗಳು ಕಠೋಪನಿಷತ್ ಹೇಳೋರು. ಸಣ್ಣ ಉಪನಿಷತ್ ಕಠೋಪನಿಷತ್, ಚಂದ ಉಪನಿಷತ್, ಅದು ನಚಿಕೇತೋಪನಿಷತ್ ಅಂತೂ ಕರೀತಾರೆ. ಸಣ್ಣ ಕಥೆಯನ್ನು ಜಾಸ್ತಿ ಹೇಳೋದಿಲ್ಲ ನಾನು. ನಚಿಕೇತ ಅಂತ ಹುಡುಗ, 7-8 ವರ್ಷ ಹುಡುಗ, ಅವರಪ್ಪ ವಾಜಶ್ರವಸ್ ಅಂತ ಹೇಳಿ ಅವ ಯಜ್ಞ ಮಾಡವ. ಅಪ್ಪ ಜಿಪುಣ, ಅಸಾಧ್ಯ ಜಿಪುಣ ಮತ್ತು ಕೋಪಿಷ್ಟ, ವಿಪರೀತ ಕೋಪ. ಹೋಮ ಮಾಡ್ತಾ ಇದ್ದ. ಹೋಮ ಮಾಡಬೇಕಾದ್ರೆ ದಾನ ಕೊಡಬೇಕಲ್ಲ. ಅವ ದಾನ ಯಾವುದು ಕೊಡ್ತಿದ್ದ ಅಂದರೆ ಬರಡು ಹಸುಗಳನ್ನು ಕೊಡ್ತಿದ್ದ. ಅವೆಂದೆಂದು ಹೆಡ್ಲಿಕ್ಕೆ ಸಾಧ್ಯ ಇಲ್ಲ. ಬರಡು ಹಸುಗಳು ಕೆಟ್ಟಿರ್ತಾವಲ್ಲ ಕಾಳು, ಈ ಮಳೆ ಆಗಿ ಸಿಕ್ಕು ಮುಗ್ಗಾಗಿರ್ತಾವಲ್ಲ, ಅಂಥ ಕಾಳು ದಾನ ಮಾಡ್ತಿದ್ದ. ಆ ಹುಡುಗ ಕೇಳಿದ, ಅಪ್ಪ ಅದು ಕೊಡಬೇಡ, ಏನೂ ಉಪಯೋಗ ಇಲ್ಲ, ಅದನ್ನೇ ಕೊಡ್ತಿ, ಕೆಟ್ಟ ಕಾಳು, ಆ ಆಕಳ ಯಾಕೆ ಕೊಡ್ತಿ, ಏನು ಪ್ರಯೋಜನ ಇಲ್ಲ ಅವ್ರಿಗೆ ಅಂತ. ಸುಮ್ಮ ಕೊಡೋ, ದಾನ ಕೊಡೋದು ಅಂಥವು ಕೊಡ್ಬೇಕು, ಚಲೋ ಕೊಡಬಾರ್ದು. ಈ ನಮ್ಮ ಮನೆ ಕೆಲವೊಂದು ಸಲ ಮಾಡ್ತೀವಿ, ಇವೆಲ್ಲ ಮಾಡೋದ್ರಲ್ಲಿ ಗೊತ್ತದ, ಅದು ಸಾಮಾನ್ಯ ಮಾಡ್ತಾರೆ. ತುಪ್ಪ ಚಲೋ ಇದ್ದಾಗ ನಾವು ಹಾಕ್ಕೊಡೋದು, ಸ್ವಲ್ಪ ವಾಸ್ಟ್ ಅಂತಂದು ದೇವ್ರ ದೀಪಕ್ಕೆ ಇಟ್ಬಿಡ್ರಿ, ದೇವರೇನು ಕಂಪ್ಲೇಂಟ್ ಮಾಡೋದಿಲ್ಲಲ್ಲ.
ಹಂಗಲ್ಲ, ನಾವು ಎಷ್ಟು ಶಾಣೆ ಇದ್ದೀವಿ ನೋಡ್ರಿ, ವೇಸ್ಟ್ ಮಾಡೋಂಗಿಲ್ಲ, ಮಾಡೋದನ್ನು ದೇವ್ರಿಗೆ ಹಾಕ್ಬಿಡೋದು. ಹಂಗೆ ಅಪ್ಪ ಹೇಳ್ದ, ಹೋಮ ಮಾಡ್ಬೇಕಾದ್ರೆ ಹವಿಸ್ ಹಾಕ್ತಾರೆ, ಅಗ್ನಿ ಒಳಗೆ ಹವಿಸ್ ಹಾಕೋತ ಅಗ್ನೇಯ ಸ್ವಾಹ, ಇಂದ್ರಾಯ ಸ್ವಾಹ, ವರುಣಾಯ ಸ್ವಾಹ ಅಂತ ಹಾಕ್ತಾ ಇದ್ದ. ಏನು ಮಾಡ್ತೀಯಪ್ಪ ಅಂತ ಕೇಳ್ದ. ಇದನ್ನು ಇಂದ್ರನಿಗೆ ಕೊಡ್ತೀನಿ, ಇದು ವರುಣನಿಗೆ ಕೊಡ್ತೀನಿ, ಇದನ್ನು ಅಗ್ನಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದ. ಹುಡುಗ, ಸಣ್ಣ ಹುಡುಗ, ಸಚ್ ಬ್ಯೂಟಿಫುಲ್ ಮೈಂಡ್. ಆ ವಯಸ್ಸು ಎಷ್ಟು ಚಂದ ಇರ್ತದೆ, ಅದು ಭಾಳ ಚಂದ ವಯಸ್ಸು. ದಯವಿಟ್ಟು ನೀವು ನೋಡಿರಿ, ನಾನು ಶಿಕ್ಷಣದ ಎಲ್ಲ ಕ್ಷೇತ್ರದ ಕೆಲಸ ಮಾಡೀನಿ. ಹುಡುಗರು PhD ಮಾಡುವಂಥ ಪಾಪದ ಕೆಲಸ ಕೂಡ ಮಾಡೀನಿ. ಒಂದು ನನಗೆ ಅರ್ಥ ಆದದ್ದೇನೆಂದ್ರೆ, PhD ಮಾಡಿಸೋದು ಭಾಳ ಸುಲಭ. ಅಂದ್ರೆ ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಗೊತ್ತಿದ್ದು ರಿಸರ್ಚ್ ಹೆಂಗಾಗ್ತದೆ, ಅದು ಇಬ್ಬರು ಕೂಡ ಹುಡುಕ್ಬೇಕು. ಇಲ್ಲ ಸಿದ್ಧಾಂತ ಇಲ್ಲೇ MSc ಹುಡುಗರಿಗೆ ಇನ್ನೂ ಆರಾಮ್, ಅವ್ರು ಎಂದೂ ಪ್ರಶ್ನೆ ಕೇಳೋದಿಲ್ಲ, ಯಾಕಂದ್ರೆ ಇಂಟರ್ನಲ್ ನಮ್ಮ ಕಡೆವು. ಈ BSc ಹುಡುಗರು ಸುಸ್ತಾಗ್ಬಿಟ್ಟಾರ, ಅವ್ರು ಮೆಡಿಕಲ್ ಸಿಕ್ಕಿಲ್ಲ, ಇಂಜಿನಿಯರಿಂಗ್ ಸಿಕ್ಕಿಲ್ಲ, ಕೆಲವರು ಮಾತ್ರ ಆಸೆಯಿಂದ ಬಂದಾರೆ. ಈ PUC ಹುಡುಗರಿಗೆ ಆ ಇಕ್ವೇಷನ್ನು, JEE ಮತ್ತು ಈ ನೀಟ್ ಒಳಗೆ ಅವ್ವ ಅಪ್ಪನ ಹೆಸರು ಕೂಡ ನೆನಪಿರೋದಿಲ್ಲ, ಅವ್ಕೆ ಆ ಪ್ರಶ್ನೆ ಕೇಳೋದಿಲ್ಲ. ಹಿಂಗೆ ಕೆಳಗೆ ನನಗೆ ಮನಸ್ಸು ಅಂದ್ರೆ ಭಾಳ ಕಷ್ಟ ಟೀಚ್ ಮಾಡೋದಂದ್ರೆ ಪ್ರೈಮರಿ, ಪ್ರೀ ಪ್ರೈಮರಿ ಮಕ್ಕಳಿಗೆ ಪಾಠ ಮಾಡೋದು. ನಿಮ್ಮ ಮನ್ಯಾಗ ನೋಡ್ರಿ, ಮಕ್ಕಳು ಇಷ್ಟು ಚಂದ ಪ್ರಶ್ನೆ ಕೇಳ್ತಾರವರು ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವೇನು ಮಾಡ್ತೀವಿ, ಸುಮ್ಕೊಡು, ನಿನಗೆ ಗೊತ್ತಾಗೋದಿಲ್ಲ, ಸುಮ್ಕೊಡು ಅಂತೀವಿ. ನಿಮಗೂ ಗೊತ್ತಿಲ್ಲ ಆ್ಯಕ್ಚುಲಿ, ಅದು ಹುಡುಗನ ಜಬರ್ಸೋದು ಅಷ್ಟೇ ನಾವು, ಗೊತ್ತಿಲ್ಲ ಅಂಥೇಳಿ. ಇದೇ ಪ್ರಶ್ನೆ ನಚಿಕೇತ್ ಮಾಡ್ದ, ಅಪ್ಪ ಯಾರಿಗೆ ಹಾಕ್ತಿ, ಇದನ್ನ ಯಾರಿಗೆ ಕೊಡ್ತಿ ಅಂತ. ಅಪ್ಪಗೆ ಸಿಟ್ಟು ಬಂತು, ಮೊದಲೇ ತಿರ್ಸಟ್ಟು ಮನುಷ್ಯ, ಸಿಟ್ಟು ಬಂತು. ನಿನ್ನ ಯಮ್ಮನಿಗೆ ಕೊಟ್ಟಿನ ಹೋಗು ಅಂದ. ಹುಡುಗೇನು ಭಯ ಆಗಲಿಲ್ಲ, ಯಮ್ಮ ಅಂದ್ರೆ ಗೊತ್ತಿಲ್ಲಲ್ಲ, ಗೊತ್ತಿಲ್ಲದ್ರ ಬಗ್ಗೆ ಭಯ ಇರೋದಿಲ್ಲ ನಮ್ಗೆ, ಗೊತ್ತಿದ್ದದ್ರ ಬಗ್ಗೆ ಭಯ ಇರ್ತದೆ. ಈ ಒಂದು ಪಕ್ಷ ತಿಳ್ಕೊರಿ, ಓಬೋಸ್ಕೋಪ್ ಅಂತ ಪಕ್ಷ ಅದ. ಅದು ಹೆಂಗದ ಕಲ್ಪನಾ ಮಾಡ್ಲಿಕ್ಕೆ ಸಾಧ್ಯ ಅದ? ನೀವು ಗೊತ್ತೇ ಇಲ್ಲ, ಹೆಸರೇ ಕೇಳಿಲ್ಲ, ಫಸ್ಟ್ ಟೈಮ್ ಕೇಳೋದು ನೀವು. ಯಾಕಂದ್ರೆ ಮೊದಲೇ ಸಲ ನಾನೇ ಸೃಷ್ಟಿ ಮಾಡಿದ ಪದ ಅದು, ಪಕ್ಷಿ ಇಲ್ಲ. ಆ ಪಕ್ಷಿ ಅಂತ ಗೊತ್ತಿದ್ರೆ ಹಿಂಗಿರ್ತದೆ. ಒಂದು ಹುಲಿ ಅಂದ್ಕೊಂಡು ಕಣ್ಣು ಮುಂದೆ ಚಿತ್ರ ಬರ್ತದೆ, ನಮ್ಮ ಮುಂದೆ ಚಿತ್ರ ಹಂಗೆ ಬರ್ತದೆ. ಹಂಗೆ ಹುಡುಗ ಯಮ ಅಂದ್ರೆ ಚಿತ್ರ ಇಲ್ಲ ಕಣ್ಣು ಮುಂದೆ, ಹೋಗ್ತೀನಿ ಅಂದ. ನಮ್ಮ ಪುರಾಣದ ಪ್ರಕಾರ ಮೊಟ್ಟ ಮೊದಲನೇ ಮನುಷ್ಯ ದೇಹ ಸಮೇತ ಯಮಲೋಕಕ್ಕೆ ಹೋದ. ಸಣ್ಣ ಹುಡುಗ 8 ವರ್ಷಕ್ಕೆ ಹೋದ, ಯಮನ ಮನೆಗೆ ಹೋದ. ಬಾಗಿಲ್ದಾಗ ಕೂತ, ಯಮ ಊರಾಗಿಲ್ಲ, ಆಫೀಷಿಯಲ್ ಟೂರ್ ಮೇಲೆ ಹೋಗ್ಯಾನ 3 ದಿವಸ. ಒಳಗೆ ಹೋಗ್ಲಿಲ್ಲಮ್ಮ, ನಾ ಬಂದದ್ದು ಯಮನ ಸಲುವಾಗಿ. ಯಮನ ಹೆಂಡತಿ ಬಂದು ಕರಿತಾಳೆ, ಒಳಗೆ ಬಾರಪ್ಪ ಮಾರಾಯ, ನಮ್ಮ ಅತಿಥಿ ನೀನು, ಊಟ ಮಾಡು. ನಾ ಒಳಗೆ ಬರೋದಿಲ್ಲ ಅಂದ. ನಾ ಬಂದದ್ದು ಯಮನ ಸಲುವಾಗಿ ಬಂದೀನಿ ಅಂದ. ಈ ನಾವು ಸಾಮಾನ್ಯವಾಗಿ ಸೀರಿಯಲ್ನಾಗ ಮತ್ತು ಸಿನಿಮಾದಾಗ ಯಮನ ಭಾಳ ಕೆಟ್ಟ ತೋರಿಸ್ತೀವಿ. ಅವ ಟೊಣಪಿರ್ತಾನೆ, ಕಪ್ಪು ಮುಖ, ದೊಡ್ಡ ಮೀಸಿ, ಈ ವಿಲನ್ ಮಾಡ್ದಂಗೆ ಹಾ ನಕ್ಕೋದು ಬರ್ತಾನೆ. ಹಿಂಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನೋಡಿಲ್ಲ, ಆದ್ರೆ ಅವಂಗಿಲ್ಲ ಅಂತ ಖಾತ್ರಿ ಅದು, ನನಗೆ ಖಾತ್ರಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದರೆ ಉಪನಿಷತ್ನ ಬರುವಂಥ ವಿವರಣೆ ನೋಡಿದರೆ ಎಷ್ಟು ವಿನಯಶೀಲ ಮನುಷ್ಯ ಅವ. ಎಷ್ಟು ವಿನಯಶೀಲ ಅಂದರೆ, ಅವ ಬಂದು 8 ಹುಡುಗನ ಕೈ ಮುಗಿತಾನವ. ಅಯ್ಯ, ನನ್ನ ಅತಿಥಿ ಅಪ್ಪ ನೀನು, 3 ದಿವಸ ಒಳಗೆ ಬಂದಿಲ್ಲ ಅಂತ, ಊಟ ಮಾಡಿಲ್ಲ ಅಂತ, ದಯವಿಟ್ಟು ಒಳಗೆ ಬಾ. ನಿಂದೇನು ಅವಧಿ ಮುಗುದಿಲ್ಲಪ್ಪ, ಭೂಮಿ ಒಳಗೆ ವಾಪಸ್ ಹೋಗು ಅಂತಾನೆ. ಅವ ಆಗೋದಿಲ್ಲ ಅಂತ ನಾವು ಕಳಿಸಾನ, ಇಲ್ಲೇ ಇರೋವನ. ಇಲ್ಲ ಮಾರ, ನೀವು ಹೋಗಪ್ಪ, ನೀನು ವರ ಕೊಡ್ತೀನಿ, ಏನೇನು ಹೇಳ್ತಾನೆ, ಚಕ್ರವರ್ತಿ ಮಾಡ್ತೀನಿ, ಏನೇನು ಆಶಾ ತೋರಿಸ್ತಾನೆ, ನನಗೇನೂ ತೋರಿಸ್ಲಿಕ್ಕೆ ಹೋಗ್ಬೇಡ, ನಾ ಇಲ್ಲೇ ಇರೋವ. ಕಡೆಗೆ ಹೇಳ್ತಾನೆ, ನೀ ಏನಾರೇ 3 ವರ ಕೇಳ್ಕೊ. ಎಷ್ಟು ಚಂದ ಕೇಳ್ತಾನೆ ನೋಡ್ರಿ ಹುಡುಗವ. ಭೂಮಿಯೊಳಗೆ ಎಲ್ಲರೂ ಹೆದರ್ತಾರೆ, ಸಾವು ಅಂದ್ರೆ ಹೆದರ್ತಾರೆ. ಸಾವು ಅಂದ್ರೆ ಏನು ಅಂತ ಕೇಳ್ತಾನೆ. 8 ವರ್ಷ ಹುಡುಗ ಸಾವು ಅಂದ್ರೆ ಏನು ಅಂತ ಕೇಳ್ತಾನೆ. ಯಮ ಹೇಳ್ತಾನೆ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಟ್ರೇಡ್ ಸೀಕ್ರೆಟ್ ಅದು, ನನಗೆ ಇರೋದೇ ಅದೊಂದು ಪವರ್, ಅದು ಹೋಗ್ಬಿಟ್ಟು ನನ್ನ ನೌಕರಿ ಹೋಗ್ತದೆ, ಸಾವು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಬಿಡು ಹೋಗಲಿ. 2ನೇ ಪ್ರಶ್ನೆ, ಇದು ಬಹಳ ಮುಖ್ಯ ಪ್ರಶ್ನೆ ಸ್ನೇಹಿತರೆ, ಪೂರ್ತಿ ಉಪನಿಷತ್ ಕಥೆ ಹೇಳೋದಿಲ್ಲ. ಸಾವನ್ನು ಗೆಲ್ಲಿಕ್ಕೆ ಸಾಧ್ಯದ ಏನು ಅಂತ ಕೇಳ್ತಾನೆ. ಸಾವನ್ನು ಗೆಲ್ಲಿಕ್ಕೆ ಸಾಧ್ಯದ ಏನು ಅಂತ ನಾನು ನಮ್ಮ ಗುರುಗಳು ಹೇಳೋದಕ್ಕಿಂತ ಮೊದಲು ನಾನು ಅಂದ್ಕೊಂಡಿದ್ದೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಇದುವರೆಗೂ ಸಾವನ್ನು ಗೆದ್ದವ್ರು ಯಾರೂ ಇಲ್ಲ ಜಗತ್ತಿನೊಳಗೆ. ಹಂಗಾರೆ ಸಾವನ್ನು ಗೆಲ್ಲಿಕ್ಕೆ ಆಗೋದಿಲ್ಲ ಅಂತಾನ ಅಂತ ಹೇಳಿದೆ. ಬಟ್ ಅವನ ಉತ್ತರ ಭಾರಿ ಅದ. ಯಮ್ಮನ ಉತ್ತರ ಒಂದು ಜುಮ್ ಅನಿಸ್ಬಿಡ್ತೀವಿ ಮೈ ನನಗೆ. ಅವ್ನು ಹೇಳ್ತಾನೆ, ಸಾವನ್ನು ಗೆಲ್ಲಬಹುದು, ಆದರೆ ದೇಹದಿಂದ ಸಾಧ್ಯ ಇಲ್ಲ. మరి ಎದರಿಂದ ಗೆಲ್ಲಬಹುದು? ನೀ ಮಾಡೋ ಕಾರ್ಯದಿಂದ ಸಾವನ್ನು ಗೆಲ್ಲಬಹುದು. ಎಂಥ ಚಂದದ ಮಾತಿದು. ದೇಹದಿಂದ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಈ ದೇಹ ಇರುವುದೇ ಸೌದು ಹೋಗೋದಕ್ಕೆ. ಶರೀರ ಅನ್ನೋ ಪದದ ಅರ್ಥನೇ ಪ್ರತಿಕ್ಷಣ ಸೌದು ಹೋಗುವಂಥದ್ದು.
ಲಾಂಗ್ ಫೆಲೋ ಹೇಳ್ತಾರೆ ಮಫುಲ್ ಡ್ರಮ್ಸ್ ಆರ್ ಬೀಟಿಂಗ್. ಹಂಗೆ ನಾವು ಪ್ರತಿ ಕ್ಷಣ ಕರಗಿ ಸಾವಿನೆಡೆಗೆ ಹೋಗಬೇಕಾದದ್ದು ಶರೀರದ ಲಕ್ಷಣ ಅದು. ಹಂಗಾರೆ ಶಾಶ್ವತ ಆಗೋದು ಹೆಂಗೆ? ಅವು ಹೇಳ್ತಾರೆ, ನೀ ಮಾಡೋ ಕೆಲಸದಿಂದ ಶಾಶ್ವತ ಆಗ್ತೀಯ, ದೇಹದಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಬ್ಬರು ಮಕ್ಕಳು ಪೂರ್ವಿ ಮತ್ತು ಅಂತರ ಎಷ್ಟು ಶಾಣೆ ಇದ್ದಾರೆ ರೀ ಅವರು. ನನಗನ್ಸೋದು ಆ ಹುಡುಗರಿಗಿದ್ದಂಥ ಜ್ಞಾನ, ಆ ಪ್ರತಿಭೆ ನನಗೆ ಆ ವಯಸ್ಸಿನಾಗಿದ್ದರೆ ನಾನು ದೊಡ್ಡವಾಗ್ತಿದ್ದೆ. ಎಷ್ಟು ಚಂದ ಅದು. ನನಗನ್ನಿಸ್ತದೆ ಈ ಮುಂದಿನ ತಲೆಮಾರಿನಾಗಿರುವಂಥ ಮಕ್ಕಳಿಗೆ ಎಷ್ಟು ಚುರುಕಾಗಿದ್ದಾರೆ, ಎಷ್ಟು ಬುದ್ಧಿವಂತರಿದ್ದಾರೆ ಅವರು. ನಾವು ವಯಸ್ಸಾದವ್ರು ಸುಮ್ಮನೆ ಟೀಕಾ ಮಾಡ್ತೀವಿ, ಹುಡುಗರಿಗೆ ಏನು ಸಂಸ್ಕಾರ ಇಲ್ಲ, ಏನು ಸಂಸ್ಕೃತಿ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳ್ತೀವಿ. ಅದನ್ನು ಖರೆ ಹೇಳಿ ಅವ್ರಿಗೆ ಈ ವಯಸ್ಸಿನಾಗ ಏನು ಲೈಫ್ನಾಗ ಫೋಕಸ್ ಅದ, ಅದು ನಮಗೆ ಆ ವಯಸ್ಸಿನಾಗ ಇರಲಿಲ್ಲ. ಆ ಥರ ಇಲ್ಲಿ ಯಾರೋ BSc ಓದಂದ್ರು ಓದ್ಬಿಟ್ವಿ, ಕೆಮಿಸ್ಟ್ರಿ ತೊಗೊಂಡ್ರು ಕೆಮಿಸ್ಟ್ರಿ ತೊಗೊಂಡೆ. ಯಾಕೆ ತೊಗೊಂಡೆ ಅಂತ ಕೇಳಿದ್ರು ನನಗೆ ಗೊತ್ತಿಲ್ಲ, ಯಾರೋ ಹೇಳಿದ್ರು ತೊಗೊಂಡೆ ಅಂತ. ಈಗಿನ 7ನೇ ಹುಡುಗ ಹುಡುಗಿನ ಕೇಳಿ ನೋಡ್ರಿ, ನೀ ಏನು ಆಗ್ಬೇಕಂತೀಯೋ. ನಮ್ಮ ಮನ್ಯಾಗ ಒಂದು ಸ್ಯಾಂಪಲ್ ಅದ, ನನ್ನ ಮೊಮ್ಮಗಳಿದ್ದ, ಆಕೆ 6ನೇ ಇದ್ದಾಗ ಕೇಳಿದೆ. ಈ ನಮ್ಮ ಹವ್ಯಾಸ ಇರ್ತದೆ ಹಿರೇ ಮಂದಿ ಮನ್ಯಾಗೆಲ್ಲ, ಏನಾಗ್ಬೇಕಂತೀಯಪ್ಪ ಅಂತ ಶೈಲೇಶ್ ಕೇಳು. ನಾನು ಕೇಳಿದೆ, ಏನಾಗ್ಬೇಕಂತೀಯ ನೀನು ಅಂದೆ. ಆಕೆ ಹೇಳಿದ್ದು ಎದೆ ಹೊಡೆದು ಹೋತು ನನಗೆ, ಅಜ್ಜ ನಥಿಂಗ್ ಲೆಸ್ ದನ್ ಎ ನ್ಯೂರೋ ಸರ್ಜನ್. ನನಗೆ ಆ ಹುಡುಗರ ಬುದ್ಧಿ ನೋಡಿದಾಗ ಅನ್ನಿಸ್ತದೆ, ನನಗೆ ಹಿಂಗೆ ವಿಚಾರ ಮಾಡ್ಲಿಕ್ಕೆ ಬರ್ತಿತ್ತೇನ ಅವಾಗ. ನಾ ಕೇಳಿದೆ, ಯಾಕಪ್ಪ ನ್ಯೂರೋ ಸರ್ಜನ್ ಯಾಕೆ ಆಗ್ಬೇಕಂತೀವ ನೀನು ಅಂತ ಆಕೆನ ಕೇಳಿದೆ. ಆಕೆ ಹೇಳಿದ ಐಡಿಯಾ ನೀವು ನಂಬಲಿಕ್ಕಿಲ್ಲ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಾಗೆ ಒಂದು ಹೊಸ ಡಿವಿಷನ್ ಮಾಡ್ಯಾರ, ಬ್ರೈನ್ ರಿಸರ್ಚ್ ಸೆಂಟರ್ ಅಂತ ಮಾಡ್ಯಾರ. ಹೋದ ವರ್ಷ ಪ್ರೈಮ್ ಮಿನಿಸ್ಟರ್ ಇನಾಗ್ರೇಟ್ ಮಾಡಿದ್ರು. ಆಕೆ ಹೇಳ್ತಾಳೆ, ಆಕೆ ಅಪ್ಪ ಅಂದ್ರೆ ನನ್ನ ಮಗ ಗೂಗಲ್ನಾಗ ಕೆಲಸ ಮಾಡ್ತಾನೆ. ಅವ ಇಂಡಿಯಾ ಹೆಡ್ ಇದ್ದಾನೆ. ಅವೇನೋ ಕಲಿಸ್ಯಾನ ಆಕೆಗೆ. ಹೊಸ ಏರ್ಕ್ರಾಫ್ಟ್ ಏನು ಬಂದಾವ, ಇಷ್ಟು ಮಾಡರ್ನ್ ಅವ. ಇಂಜಿನ್ಯಾಗ ಒಂದು ಚಿಪ್ ಹಾಕಿರ್ತಾರೆ, ಹಾಕಿದ್ರೆ ಎಲ್ಲಿ ಪೆಟ್ರೋಲ್ ಲೀಕ್ ಆಗ್ತದೆ. ನೀವು ಕಾರ್ನ ನೋಡಿರಿ, ಪೆಟ್ರೋಲ್ ಗಾಳಿ ಕಮ್ಮಿ, ಪ್ರೆಷರ್ ಕಮ್ಮಿ ಆದರೆ ಹೇಳ್ತದೆ ಏರ್ ಪ್ರೆಷರ್ ಕಮ್ಮಿ ಅದ, ಪೆಟ್ರೋಲ್ ಕಮ್ಮಿ ಅದ ಅಂತ ಹೇಳ್ತದೆ. ಅದು ಇನ್ನೂ ಅಡ್ವಾನ್ಸ್ ಅದ. ಇಂಜಿನ್ನಾಗ ಎಲ್ಲರ ಫಾಲ್ಟ್ ಇದ್ರೆ ತೋರಿಸ್ತದೆ, ಎಲ್ಲರೇ ಲಿಂಕ್ ಲೂಸ್ ಆಗಿದ್ದರೆ ಹೇಳ್ತದೆ ಅಂತೆಲ್ಲ ಹೇಳ. ನಾವು ಈ ಹುಡುಗಿ ನನಗೆ ಹೇಳ್ತಾಳೆ, ಅಪ್ಪ ಐ ವಾಂಟ್ ಟು ಬಿ ನ್ಯೂರೋ ಸರ್ಜನ್. ಯಾಕಂದ್ರೆ ತಲೆಯಾಗ ಒಂದು ಚಿಪ್ ಹಾಕಿಬಿಟ್ಟಿವಿ ಅಂದ್ರೆ ಬ್ರೈನ್ಯಾಗ ನಾವು ದೇಹದ ಯಾವುದೇ ಭಾಗನ ತ್ರಾಸ ಆದ್ರೆ ಹೇಳ್ತದಲ್ಲ. ನೀವು ಪ್ಯಾರಾಲಿಸಿಸ್ ಆದಮೇಲೆ ಯಾಕೆ ಹೋಗ್ಬೇಕು ಹಾಸ್ಪಿಟ್ಲಿಗೆ? ಮೊದಲೇ ಹೇಳ್ತದೆ ಥ್ರಾಂಬೋಸಿಸ್ ಆಗ್ತದೆ, ಅಲ್ಲೇ ರಕ್ತದ ಪ್ರೆಷರ್ ಆಗ್ಯದ ಅಂತ ಹೇಳ್ತದೆ, ಮೊದಲೇ ಮಾಡಿಸ್ಕೊರಿ ಅಲ್ವಾ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಆಕೆ ಹೇಳಿದ್ಲು, ಮೊಳಕಾಲಾಗ ಲುಬ್ರಿಕೇಶನ್ ಕಮ್ಮಿ ಆಗ್ಯದ, ಮೊದಲೇ ಹೇಳಿದ್ರೆ ಏನಾರು ಮಾಡ್ಲಿಕ್ಕೆ ಬರ್ತದೆ, ನೀ ಕ್ಯಾಪ್ ರಿಪ್ಲೇಸ್ಮೆಂಟ್ಗೆ ಯಾಕೆ ಹೋಗಬೇಕು? ಹೃದಯದಾಗ ಡಿಪಾಸಿಷನ್ ಜಾಸ್ತಿ ಆಗ್ಯದ, ಅಟ್ಯಾಕ್ ಆಗ್ತದೆ, ಮೊದಲೇ ಹೇಳ್ತದೆ ಅದು, ಹಂಗೆ ಚಿಪ್ ಹಾಕಬೇಕು ಅಂದರು. ಚಲೋ ಅದನ್ನ ಐಡಿಯಾ ಅಂದೆ. ಆಕೆನ ಕರ್ಕೊಂಡು ಬ್ರೈನ್ ಸೆಂಟ್ರಿಗೆ ಹೋದೆ. ನನ್ನ ಪ್ರೊಫೆಸರ್ ಗುರುತ್ನವರಿದ್ದಾರೆ, ಹಿಂಗೇನೋ ಹೇಳ್ತಾಳೆ ನೋಡ್ರಿ ಈಕೆ ಅಂದೆ. ಅವ್ರಿಗೂ ಖುಷಿ ಅನ್ನಿಸ್ತು. ಅವ್ರು ಹೇಳಿದ್ರು, ಅಲ್ಲ ಪುಟ್ಟ ನೀವು ಹೇಳ್ತೀಯಮ್ಮ, ಬ್ರೈನ್ ತೆಗೆದು ಚಿಪ್ ಹಾಕೋ ಸ್ವಲ್ಪ ಕಷ್ಟದ ಕೆಲಸ, ಹಾಗೇನ್ರಿ ಮಾಡ್ಲಿಕ್ಕೆ ಬರ್ತದೇನೋ ಅಂತ ಕೇಳಿದರು. ಬರ್ತದಲ್ಲ ಅಂದ್ಲಕ್ಕೆ. ಸ್ಕಲ್ ಕ್ಯಾಪ್ ಮಾಡಿಸ್ಬಿಡ್ಬೇಕು. ಅದು ಹೆಂಗೆ ಆಗ್ತದೆ? ಆಕೆ ಹೇಳಿದ್ರು, ನಮ್ಮ ಅಜ್ಜನ ಕಾಯಾಗ ವಾಚ್ ಅದಲ್ಲ, ದೇಹದೊಳಗೆ ಹಾಕಿಲ್ಲ, ಅದನ್ನು ಮೇಲೆ ಹಾಕ್ಯಾನ, ಹಾರ್ಟ್ ಬೀಟ್ ತೋರಿಸ್ತದ ಅದು ಇಲ್ಲ ಅಂದರೆ ಮಕ್ಕಳ ಮನಸ್ಸು ಎಷ್ಟು ಶಾರ್ಪ್ ಅದ ಅಂದ್ರೆ ಎಲ್ಲೋ ನೋಡಿದ್ದನ್ನು ಎಲ್ಲೋ ಕನೆಕ್ಟ್ ಮಾಡ್ತಾರೆ. ನನಗನ್ನಿಸ್ತು ಆ ಪೂರ್ವಿ ಚಿತ್ರ ಬರೆದದ್ದು, ಅಂತರ ಹಾಡೋದ್ರ ಬಗ್ಗೆ ಹೇಳಿದ್ರಿ, ಇವರೆಲ್ಲ ನಮ್ಮ ಭವಿಷ್ಯ ಮುಂದೆ. ನಾವೆಲ್ಲ ಸೈಡಿಗೆ ನಿಂತು ಚಪ್ಪಾಳೆ ಹೊಡಿಬೇಕು, ನಾವು ಅವರಿಗೆಲ್ಲ ಹೊಡಿಬೇಕು. ಮತ್ತು ಇನ್ನೊಂದು, ನೀವೆಲ್ಲ ಅತ್ಯಂತ ತಿಳುವಳಿಕೆ ಉಳ್ಳಂಥ ಪಾಲಕರಾಗಿದ್ದೀರಿ. ದಯವಿಟ್ಟು ನಿಮ್ಮಲ್ಲೊಂದು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಮಕ್ಕಳ ಹಿಂದೆ ಬೀಳಬೇಡ್ರಿ ಮಾರ್ಕ್ಸ್ ಕಾರ್ಡ್ ಸಲುವಾಗಿ. ಮಾರ್ಕ್ಸು 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 ಮಾರ್ಕ್ಸು. ಯಾರೂ ಜೀವನದಾಗ ಮಾರ್ಕ್ಸ್ ಕಾರ್ಡ್ ಹಿಡ್ಕೊಂಡು ಬದುಕೋದಿಲ್ಲ. ಯಾರಿಗೆ ಮೌಲ್ಯ ಸಿಕ್ಕದ ಅವ್ರು ದೊಡ್ಡವರಾಗ್ತಾರೆ, ಯಾರು ಸಿಗಲಿಲ್ಲ ಅವ್ರು ದೊಡ್ಡವರು ಆಗೋದಿಲ್ಲ. ಒಂದು ಸಣ್ಣ ಘಟನೆ ಹೇಳಿ ಶುರು ಮಾಡ್ತೀನಿ ನಾನು. ಡಾಕ್ಟರ್ UR ರಾವ್, ನಿಮಗೆ ಗೊತ್ತು, ISRO ಚೇರ್ಮನ್ ಆಗಿದ್ದವರು, ನಮ್ಮ ಸಂಸ್ಥೆಗೆ ಉಪಾಧ್ಯಕ್ಷರಾಗಿದ್ದರು. ಅವರು ಬದುಕಿರೋವರೆಗೂ ಇದ್ದರು. ಒಂದು ಸಲ ನಾನು ಅವರು ಮಂಗಳೂರಿಗೆ ಕಾರ್ನಲ್ಲಿ ಹೋಗ್ತಾಯಿದ್ದೆ. ಹೋಗುವಾಗ ಸುಮ್ಮನೆ ಕೇಳಿದೆ ಅವ್ರನ್ನ, ಸರ್ ನೀವು ISRO ಚೇರ್ಮನ್ ಆಗಿದ್ದಾಗ ಡಾಕ್ಟರ್ ಕಲಾಂ ಅವರು ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ದರು, ಅಂದರೆ 4-5 ಲೆವೆಲ್ ಕೆಳಗೆ.
ನಿಮ್ಗೆ ಗೊತ್ತಿತ್ತೇನು ಸರ್ ಅವ್ರದ್ದು ಅಂತ ಕೇಳಿದೆ. ಓ ಗೊತ್ತಿತ್ತಲ್ಲ, ಗೊತ್ತಿತ್ತು, ಎಸ್ಪೆಷಲಿ ಬಿಕಾಸ್ ಆಫ್ ಹಿಸ್ ಇಂಟ್ರೆಸ್ಟಿಂಗ್ ಹೇರ್ ಸ್ಟೈಲ್ ಅಂದರು. ನಾನೊಂದು ಪ್ರಶ್ನೆ ಕೇಳಿದೆ, ಕೇಳಬಾರ್ದೇನೋ, ನನ್ನ ಸ್ವಭಾವನ ಹೆಂಗೆ, ಏನು ಕೇಳಬಾರ್ದೋ ಕೇಳಿಬಿಡ್ತೀನಿ. ಸರ್, ವಾಸ್ ಈ ದ ಬೆಸ್ಟ್ ಟೆಕ್ನಾಲಜಿಸ್ಟ್ ಇನ್ ISRO? ಅಂದರೆ ನಿಮ್ಮ ಸಂಸ್ಥೆಯೊಳಗೆ ಅತ್ಯಂತ ಶ್ರೇಷ್ಠ ತಂತ್ರಜ್ಞಾನಿ ಅವರೇ ಆಗಿದ್ರೇನು ಅಂತ ಕೇಳಿದೆ. ಅವ್ರ ಆನ್ಸರ್ ನನಗೆ ಆಶ್ಚರ್ಯ ಆಯ್ತು. ಉತ್ತರ ಏನು ಕೊಟ್ಟರೆ ಗೊತ್ತದ? ನೋ ನೋ ನೋ, ಹಿ ವಾಸ್ ನಾಟ್ ದ ಬೆಸ್ಟ್, ಬಟ್ ಹಿ ವಾಸ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ವಿ ಹ್ಯಾಡ್. ಇದು ಎಂಥ ಡಿಫರೆನ್ಸ್ ಮಾಡ್ತದೆ ನೋಡ್ರಿ. ಆ ಭಾಳ ಮಂದಿ ಟೆಕ್ನಾಲಜಿಸ್ಟ್ ಹೆಸರು ಯಾರಿಗೂ ಗೊತ್ತಿಲ್ಲ, ಬಟ್ ದ ಗ್ರೇಟೆಸ್ಟ್ ಹ್ಯುಮ್ಯಾನಿಸ್ಟ್ ಈಸ್ ನೆವರ್ ಫಾರ್ಗಾಟನ್. ಇದು ಭಾಳ ಮುಖ್ಯ ನನಗೆ. ಅಂದರೆ ಜೀವನದಾಗ ಯಾವ್ದು ಉಳಿತದೆ, ಯಾವ್ದು ಉಳಿಯಂಗಿಲ್ಲ ಅಂತ ನೋಡ್ಕೋಬೇಕು. ಬಹಳಷ್ಟು ಮಂದಿ ಡಿಗ್ರಿ ಇದ್ದವ್ರು ನೆನೆಸಂಗಿಲ್ಲ, ಕೋಟ್ಯಾಂತರ ರೂಪಾಯಿ ಗಳಿಸಿದವ್ರು ನೆನೆಸಂಗಿಲ್ಲ. ಆದ್ರೆ ದಯವಿಟ್ಟು ನೋಡ್ರಿ, ಯಾರ್ಯಾರು ನೆನೆಸ್ತೀರಿ ಅವ್ರು ಯಾರೂ ರೊಕ್ಕದವರಲ್ಲ. ಭಾಳ ಮಜಾ ಅದ ಇದು. ರೊಕ್ಕದಿಂದ ಓಡಿದಂಥ ನೊಬೆಲ್ ಡೈನಮ್ ಮಾಡಿದ, ಓಡಾಡಿದ ರೊಕ್ಕ ಮಾಡಬೇಕು ಅಂತ, ಅದರಿಂದ ನೆನೆಸ್ಲಿಲ್ಲ ಜನ. ಅವನು ವಿಮಾನಕ್ಕೆ ಹೋಗ್ಬೇಕಾಗಿತ್ತು, ಎಲ್ಲೋ ಒಂದು ಕಡೆ ಹಾರಬೇಕಾಗಿತ್ತು. ಆಗಿನ ಕಾಲದಾಗ ಕಂಪ್ಯೂಟರ್ ಇರಲಿಲ್ಲ, ಲಿಸ್ಟ್ ಮಾಡೋರು ಯಾರ್ಯಾರು ಬುಕ್ ಮಾಡ್ಯಾರ ಟಿಕೆಟು ಅಂತ. ಇವ ಲಾಸ್ಟ್ ಮಿನಿಟ್ ಹೋಗಲಿಲ್ಲ ವಿಮಾನಕ್ಕೆ. ಆ ವಿಮಾನಕ್ಕೆ ಆಕ್ಸಿಡೆಂಟ್ ಆಯಿತು, ಇದ್ದವ್ರೆಲ್ಲ ಸತ್ತೋದ್ರು. ಆ ಲಿಸ್ಟ್ ನೋಡ್ಕೊಂಡು ಪೇಪರ್ನ ಮರುದಿವ್ಸ ಬಂತು, ಇವನು ಫೋಟೋ ಹಾಕಿದ್ರು, ಎನಿಮಿ ಆಫ್ ದ ಹ್ಯೂಮನ್ ಕೈಂಡ್ ಡೈಡ್ ಅಂತ, ಮನುಷ್ಯ ಜನಾಂಗದ ವೈರಿ ಸತ್ತೋದ ಅಂತ ಹಾಕಿದ್ರು. ಅಂದರೆ ಇವ ಹೋಗ್ಯಾನ ವಿಮಾನದಾಗ ಅಂತ ಹೋಗಿಲ್ಲ ಇವ. ಅವ ಭಾಳ ಕೆಟ್ಟ ಅನಿಸ್ತು ಪೇಪರ್ನ ನೋಡಿದ್ರೆ. ನಮಗೂ ಹಂಗೆ ಅನ್ನಿಸ್ಲಿಕ್ಕಿಲ್ಲ. ಮರುದಿವ್ಸ ನಮ್ಮ ಫೋಟೋ ಹಾಕಿ ಸತ್ತಪ್ಪ ಕಡಿಕೆವ ಅಂತಂದ್ರೆ ಎಷ್ಟು ಕೆಟ್ಟ ಅನಿಸ್ತದೆ. ಒಂದ ಹಂಗೆ ನಾ ಇಟ್ಟು ದಿವ್ಸ ಮಾಡಿದ್ದೇನಾಯ್ತು, ಜನ ನಾನು ಹೆಂಗೆ ನೆನೆಸ್ತಾರೆ ಸತ್ತ ಮೇಲೆ, ಮನುಷ್ಯರು ವೈರಿ ಏನು ನೆನೆಸ್ತಾರೆ, ಬೇಡ ಅಂದ. ಅವತ್ತಿನ ಗಳಿಸಿದ ರೊಕ್ಕ ಎಲ್ಲ ಹಾಕಿ ಒಂದು ನೊಬೆಲ್ ಪ್ರೈಸ್ ಕಮಿಟಿ ಏನು ಮಾಡಿದ, ಅದು ರೊಕ್ಕ ಕೊಟ್ಟ. ಇವತ್ತು ಪ್ರಪಂಚದ ಅತ್ಯಂತ ಶ್ರೇಷ್ಠ ಪ್ರಶಸ್ತಿ ಅಂದರೆ ನೊಬೆಲ್ ಪ್ರಶಸ್ತಿ. ಇವತ್ತು ನೊಬೆಲ್ ಬಗ್ಗೆ ಯಾರೂ ತಿರಸ್ಕಾರದಿಂದ ಮಾತಾಡೋಂಗಿಲ್ಲ. ಅಂದರೆ ಏನು ಅರ್ಥ ಆಯ್ತು, ಪಡ್ಕೊಂಡಾಗ ಅವನು ಯಾರೂ ನೆನೆಸ್ಲಿಲ್ಲ, ಕೊಟ್ಟಾಗ ಯಾರೂ ಮರೆಯಲಿಲ್ಲ. ಎಂಥ ಚಂದದ ನೋಡ್ರಿ ಜೀವನ ಮೌಲ್ಯ. ಪಡ್ಕೊಳ್ಳೋದಲ್ಲ ಭಾಳ ಸುಲಭ, ಸಂತೋಷ ಅನ್ನಿಸ್ತದೆ ಪಡ್ಕೊಂಡಾಗ. ಏನಾದರೂ ಪಡ್ಕೊಂಡ ಸಂತೋಷ ಅನ್ನಿಸ್ತದೆ, ಆದರೆ ನಿಜವಾಗಿ ಸಂತೋಷ ಇರೋದು ಕೊಡೋದ್ರಾಗತ್ತೆ. ಇದೊಂದು ದೊಡ್ಡ ಜೀವನ ಮೌಲ್ಯ.